ಸಾಲು ಸಾಲು ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಮೂಡ ಹಗರಣದ ವಿರುದ್ಧ ದೋಸ್ತಿ ಪಾದಯಾತ್ರೆ. ಬಟ್ ಪಾದಯಾತ್ರೆಯ ವಿಚಾರ ಬಿಜೆಪಿಯಲ್ಲಿಯೇ ಭಿನ್ನ ಅಭಿಪ್ರಾಯ, ಅಪಸ್ವರ. ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ರೆಬಲ್ ಶಾಸಕ ಯತ್ನಾಳ್. ಮತ್ತೊಮ್ಮೆ ಡಿಕೆಶಿ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿಸಲಿಕ್ಕೆ ಪಾದಯಾತ್ರೆ. ನಾವು ವಾಲ್ಮೀಕಿ ಹಗರಣದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೇವೆ, ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆದು ಪ್ರತಿಭಟನೆ ನಡೆಸ್ತೇವೆ, ಯಾವುದೇ ಒಳ ಒಪ್ಪಂದ ಇಲ್ಲದೆ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳಿಯಾಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಈ ಮೈತ್ರಿ ನಾಯಕರುಗಳ ಪಾದಯಾತ್ರೆಗೆ ಮೊದಲ ಅಪಸ್ವರವೊಂದು ಕೇಳಿ ಬರ್ತಾ ಇರುವಂಥದ್ದು. ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅಂದರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ. ಸರಿ, ಈಗ ನೀವು ಹುಬ್ಳಿಯಿಂದ ಮಾಡ್ತಾ ಇದ್ದೀರಾ, ಅವರು ಬೆಂಗಳೂರಿಂದ ಮಾಡ್ತಾ ಇದ್ದಾರೆ? ಅವರು ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ಅನ್ನೋ ನಿರ್ಣಯ ಮಾಡ್ತೀವಿ. ನೋಡ್ರಿ, ಇದು ವಾಲ್ಮೀಕಿ